ಯೋಹಾನನ ಮಾತುಗಳ ಅರ್ಥವೇನು? ನಮಗೆ ಹೇಳು, ನೀನೇ ಕ್ರಿಸ್ತನೋ? ನಾನಂತೂ ನಿಮಗೆ ನೀರಿನ ದೀಕ್ಷಾಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವುದು ನನಗಿಂತ ಶಕ್ತವಾಗಿದ್ದಾನೆ. ಆತನ ಕೆರಗಳ ಭಾರನ್ನು ಬಿಚ್ಚುವುದು ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನು ಬೆಂಕಿಯಲ್ಲಿಯೂ ನಿಮಗೆ ದೀಕ್ಷಾಸ್ನಾನ ಮಾಡಿಸುವನು. ಆತನ ಕೈಯಲ್ಲಿ ಮರವನ್ನು ಹಿಡಿದಿದ್ದಾನೆ. ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯಲ್ಲಿ ಕಣಜದಲ್ಲಿ ತುಂಬಿಕೊಳ್ಳುವನು. ಯೋಹಾನನ ಈ ಮಾತಿನ ಅರ್ಥವೇನು? ಮತ್ತಾಯ 3:11-12, ಲೂಕ 3:16-17. ಈ ಮಾತುಗಳನ್ನು ಸ್ನಾನಿಕ ಯೋಹಾನನು ಜನರಿಗೆ ಹೇಳಿದನು. ಇದು ಯೇಸು ಕ್ರಿಸ್ತನನ್ನು ಮೆಸ್ಸಿಯನಾಗಿ ಪರಿಚಯಿಸುವ ಪ್ರಮುಖ ಪ್ರವಾದನೆಯಾಗಿದೆ. ನಾನಂತೂ ನಿಮಗೆ ನೀರಿನ ದೀಕ್ಷಾಸ್ನಾನ ಮಾಡಿಸುತ್ತೇನೆ. ಯೋಹಾನನು ಮಾಡುತ್ತಿದ್ದ ನೀರಿನ ದೀಕ್ಷಾಸ್ನಾನವು ಪಾಪಗಳ ಪಶ್ಚಾತ್ತಾಪದ ಸಂಕೇತವಾಗಿತ್ತು. ಜನರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹೊಸ ಜೀವನಕ್ಕೆ ಸಿದ್ಧರಾಗಲು ನೀರಲ್ಲಿ ಮುಳುಗುತ್ತಿದ್ದರು. ನನ್ನ ಹಿಂದೆ ಬರುವುದು ನನಗಿಂತ ಶಕ್ತವಾಗಿದ್ದಾನೆ. ಆತನು ಪವಿತ್ರಾತ್ಮನು ಬೆಂಕಿಯಲ್ಲಿಯೂ ನಿಮಗೆ ದೀಕ್ಷಾಸ್ನಾನ ಮಾಡಿಸುವನು. ಯೋಹಾನನು ತಾನು ಕೇವಲ ಮನುಷ್ಯನೆಂದು, ಆದರೆ ತನ್ನ ಹಿಂದೆ ಬರುವ ಯೇಸು ಕ್ರಿಸ್ತನು ದೈವಿಕ ಶಕ್ತಿಯನ್ನು ಹೊಂದಿರುವವನೆಂದು ಸಾರಿದನು. ಪವಿತ್ರಾತ್ಮ ದೀಕ್ಷಾಸ್ನಾನ ಯೇಸುವನ್ನು ನಂಬಿದವರಿಗೆ ಆತನು ಪವಿತ್ರಾತ್ಮನನ್ನು ನೀಡುವನು. ಇದು ಹೊಸ ಜೀವನದ ಆರಂಭ, ಶಕ್ತಿ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ. ಬೆಂಕಿಯ ದೀಕ್ಷಾಸ್ನಾನ ಇದು ಯೇಸುವಿನ ನ್ಯಾಯ ತೀರ್ಪನ್ನು ಸೂಚಿಸುತ್ತದೆ. ಯೇಸುವಿನ ಮಾತನ್ನು ತಿರಸ್ಕರಿಸುವವರಿಗೆ ಇದು ಶಿಕ್ಷೆ ಅಥವಾ ಶುದ್ಧೀಕರಣದ ಬೆಂಕಿ. ಆತನ ಕೈಯಲ್ಲಿ ಮರವನ್ನು ಹಿಡಿದಿದ್ದಾನೆ, ಗೋಧಿಯಲ್ಲಿ ಕಣಜದಲ್ಲಿ ತುಂಬಿಕೊಳ್ಳುವನು. ಇದು ನ್ಯಾಯ ತೀರ್ಪಿನ ದೃಶ್ಯವಾಗಿದೆ. ಮೊರ ಎಂದರೆ ಧಾನ್ಯವನ್ನು ತೂರುವ ಸಾಧನ. ಗೋಧಿ ನಂಬಿಕೆಯುಳ್ಳವರು ಯೇಸುವಿನ ರಾಜ್ಯಕ್ಕಾಗಿ ಕಣಜದಲ್ಲಿ ಪರಲೋಕ ತುಂಬಲ್ಪಡುವರು. ಹೊಟ್ಟು ಅಂದರೆ ನಂಬಿಕೆ ಇಲ್ಲದವರು ನ್ಯಾಯ ತೀರ್ಪಿಗೆ ಒಳಗಾಗಿ ಬೆಂಕಿಯಿಂದ ಸುಟ್ಟು ಹೋಗುವರು. ಸಾರಾಂಶವಾಗಿ ಈ ಮಾತುಗಳು ಯೇಸುವಿನ ಶಕ್ತಿ, ದೈವತ್ವ ಮತ್ತು ಆತನ ಸೇವೆಯಲ್ಲಿರುವ ಪವಿತ್ರಾತ್ಮದ ಶಕ್ತಿ ಹಾಗೂ ಭವಿಷ್ಯದ ನ್ಯಾಯ ತೀರ್ಪನ್ನು ಒತ್ತಿ ಹೇಳುತ್ತದೆ. ಮನುಷ್ಯನು ರೊಟ್ಟಿ ಮಾತ್ರದಿಂದಲ್ಲ, ದೇವರ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಯೇಸು ಕ್ರಿಸ್ತನು ಸೈತಾನನಿಗೆ ಯಾಕೆ ಹೇಳಿದನು? ಯೇಸು 40 ದಿನಗಳ ಉಪವಾಸದ ನಂತರ ಅರಣ್ಯದಲ್ಲಿದ್ದಾಗ ಸೈತಾನನು ಆತನನ್ನು ಶೋಧನೆ ಮಾಡಿದನು. ಮತ್ತಾಯ 4:1-4. ಯೇಸು ಹಸಿದಿದ್ದಾಗ ಸೈತಾನನು ಆತನಿಗೆ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡಲು ಪ್ರಚೋದಿಸಿದನು. ಯೇಸು ಸೈತಾನನಿಗೆ ಹೀಗೆ ಹೇಳುವ ಮೂಲಕ ಮಾನವನ ಜೀವನದ ನಿಜವಾದ ಮೂಲ ಮತ್ತು ಆಧಾರ ಯಾವುದು ಎಂದು ಸಾರಿದನು. ಯೇಸು ದೈವಿಕ ಶಕ್ತಿಯನ್ನು ಹೊಂದಿದ್ದರೂ ಆತನು ತಕ್ಷಣದ ದೈಹಿಕ ಅಗತ್ಯಕ್ಕಿಂತ ರೊಟ್ಟಿ, ದೇವರ ಮೇಲಿನ ವಿಶ್ವಾಸ ಮತ್ತು ಆತನ ವಾಕ್ಯದ ಮೇಲೆ ಅವಲಂಬನೆಯನ್ನು ಆರಿಸಿಕೊಂಡನು. ಈ ಮಾತುಗಳು ದೈವಿಕ ಹಸಿವು ತಾತ್ಕಾಲಿಕ, ಆದರೆ ದೇವರ ವಾಕ್ಯದಿಂದ ಬರುವ ಆತ್ಮಿಕ ಪೋಷಣೆ ಶಾಶ್ವತವಾದುದು ಎಂಬುದನ್ನು ಖಚಿತಪಡಿಸಿತು ಮತ್ತು ಯೇಸು ತನ್ನ ತಂದೆಯ ಚಿತ್ತವನ್ನು ಪೂರೈಸಲು ಸಿದ್ಧನಾಗಿದ್ದಾನೆ ಎಂದು ತೋರಿಸಿತು. ತಂದೆ, ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ತೊಲಗಿಸು ಬಿಡು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ. ಈ ಮಾತನ್ನು ಯೇಸು ಕ್ರಿಸ್ತನು ಯಾಕೆ ಹೇಳಿದನು? ಯೇಸು ಶಿಲುಬೆಗೇರಿಸುವ ಮುನ್ನ ಗೆತ್ಸೆಮನೆ ತೋಟದಲ್ಲಿ ಮಾಡಿದ ಪ್ರಾರ್ಥನೆ ಇದು. ಮತ್ತಾಯ 26:39. ಯೇಸು ಕ್ರಿಸ್ತನು ತನ್ನಲ್ಲಿರುವ ಮಾನವೀಯತೆಯ ಮತ್ತು ದೇವರ ಚಿತ್ತಕ್ಕೆ ಸಂಪೂರ್ಣ ವಿಧೇಯತೆಯನ್ನು ಈ ಮಾತುಗಳ ಮೂಲಕ ಪ್ರದರ್ಶಿಸಿದನು. ಪಾತ್ರೆಯ ಅರ್ಥ: ಈ ಪಾತ್ರೆಯು ಯೇಸು ಶಿಲುಬೆಯ ಮೇಲೆ ಅನುಭವಿಸಬೇಕಾಗಿದ್ದ ಅಸಹನೀಯವಾದ ದೈಹಿಕ ಮತ್ತು ಮಾನಸಿಕ ಯಾತನೆ ಜೊತೆಗೆ ಇಡೀ ಮಾನವ ಕುಲದ ಪಾಪಗಳಿಗಾಗಿ ದೇವರ ನ್ಯಾಯ ತೀರ್ಪನ್ನು ತನ್ನ ಮೇಲೆ ಹೊತ್ತುಕೊಳ್ಳುವ ಅಂತಿಮ ದುಃಖವನ್ನು ಪ್ರತಿನಿಧಿಸುತ್ತದೆ. ಮಾನವೀಯ ಹೋರಾಟ: ಯೇಸು ಸಂಪೂರ್ಣ ಮನುಷ್ಯನಾಗಿದ್ದರಿಂದ ಆ ಭಯಂಕರವಾದ ಯಾತನೆಯ ಭಾರವನ್ನು ಅರಿತು ಅದನ್ನು ನಿವಾರಿಸಲು ಸಾಧ್ಯವಾದರೆ ಪ್ರಾರ್ಥಿಸಿದನು. ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ತೊಲಗಿಸಿಬಿಡು.
ಅಂತಿಮ ವಿಧೇಯತೆ. ಆದರೂ ತನ್ನ ಮಾನವೀಯ ಚಿತ್ತಕ್ಕಿಂತ ದೇವರ ರಕ್ಷಣಾ ಯೋಜನೆಯೇ ಮುಖ್ಯ ಎಂದು ನಿರ್ಧರಿಸಿ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳುವ ಮೂಲಕ ತನ್ನ ಜೀವಿತದ ಉದ್ದೇಶಕ್ಕೆ ಸಂಪೂರ್ಣವಾಗಿ ಒಪ್ಪಿಕೊಂಡನು. ಅವರನ್ನು ಕ್ಷಮಿಸು ತಂದೆ, ಅವರು ಏನು ಮಾಡುತ್ತಿದ್ದಾರೆ ಎಂದು ಅವರು ಅರಿಯರು. ಈ ಮಾತನ್ನು ಯೇಸು ಕ್ರಿಸ್ತನು ಯಾಕೆ ಹೇಳಿದನು? ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಮಳೆ ಹೊಡೆಯುತ್ತಿದ್ದಾಗ ಆತನು ಮಾಡಿದ ಮೊದಲ ಪ್ರಾರ್ಥನೆ ಇದು. ಲೂಕ 23:34. ಯೇಸು ತನ್ನ ಅಪರಿಮಿತ ದೈವಿಕ ಕರುಣೆ ಮತ್ತು ಕ್ಷಮಿಸುವಿಕೆಯ ಸ್ವಭಾವವನ್ನು ಈ ಮೂಲಕ ಪ್ರದರ್ಶಿಸಿದನು. ತನ್ನನ್ನು ಹಿಂಸಿಸುತ್ತಿದ್ದ, ಶಿಲುಬೆಗೇರಿಸುತ್ತಿದ್ದ ಸೈನಿಕರು, ಜನಸಮೂಹ ಮತ್ತು ಧಾರ್ಮಿಕ ಮುಖಂಡರು ತಾವು ಮಾಡುತ್ತಿರುವ ಕಾರ್ಯವು ಎಷ್ಟು ಮಹತ್ವದ ದೈವದ್ರೋಹ ಎಂದು ಅರಿತಿರಲಿಲ್ಲ. ಯೇಸು ತಮ್ಮ ಅಜ್ಞಾನಕ್ಕಾಗಿ ಕ್ಷಮೆ ಬೇಡಿಕೊಂಡನು. ಇದು ಆತನ ಪ್ರೀತಿ ಮತ್ತು ಕರುಣೆಯ ಸಾರಾಂಶವನ್ನು ತೋರಿಸುತ್ತದೆ. ಮಾನವರು ತಮ್ಮ ಶ್ರೇಷ್ಠ ರಕ್ಷಕನನ್ನು ಕೊಲ್ಲುತ್ತಿದ್ದರೂ ಆತನು ಅವರನ್ನು ಕ್ಷಮಿಸಲು ಮತ್ತು ಸಮರ್ಥಿಸಲು ಸಿದ್ಧನಾಗಿದ್ದನು. ಮಹಾ ಆಜ್ಞೆ. ಯೇಸು ಕ್ರಿಸ್ತನು ಈ ಮಾತುಗಳನ್ನು ಯಾಕೆ ಹೇಳಿದನು? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೇನ್. ಮತ್ತಾಯ 28:18-20. ಈ ಮಾತುಗಳು ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ತನ್ನ ಶಿಷ್ಯರಿಗೆ ನೀಡಿದ ಅಂತಿಮ ಆಜ್ಞೆಯಾಗಿದೆ. ಇದನ್ನು ಮಹಾ ಆಜ್ಞೆ ಎಂದು ಕರೆಯಲಾಗುತ್ತದೆ. ಅಧಿಕಾರದ ಆಧಾರ. ಯೇಸು ಸ್ವರ್ಗದಲ್ಲಿ ಮತ್ತು ಭೂಮಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದೇನೆ ಎಂದು ಮೊದಲು ಘೋಷಿಸಿದನು. ಈ ದೈವಿಕ ಅಧಿಕಾರದ ಆಧಾರದ ಮೇಲೆ ಆತನು ಈ ಮಹಾನ್ ಕಾರ್ಯವನ್ನು ವಹಿಸಿಕೊಟ್ಟನು. ಶಿಷ್ಯತ್ವದ ಗುರಿ. ಆತನ ರಾಜ್ಯವನ್ನು ಇಡೀ ಜಗತ್ತಿಗೆ ವಿಸ್ತರಿಸುವುದು ಈ ಮಾತಿನ ಉದ್ದೇಶ. ಇದು ಕೇವಲ ನಂಬುವವರನ್ನು ಸೃಷ್ಟಿಸುವುದಲ್ಲ, ಆದರೆ ಅವರಿಗೆ ಸುವಾರ್ತೆಯನ್ನು ಬೋಧಿಸಿ, ದೀಕ್ಷಾಸ್ನಾನ ಮಾಡಿಸಿ ಮತ್ತು ಯೇಸುವಿನ ಎಲ್ಲ ಆಜ್ಞೆಗಳನ್ನು ಪಾಲಿಸಲು ಶಿಷ್ಯರನ್ನಾಗಿ ಮಾಡುವುದಾಗಿದೆ. ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ. ಇದು ಯೇಸುವಿನ ಹಿಂಬಾಲಕರಾಗಿ ಪವಿತ್ರ ತಂದೆ, ಮಗ ಮತ್ತು ಪವಿತ್ರಾತ್ಮ ನಂಬಿಕೆಗೆ ಸೇರಿಸಿಕೊಳ್ಳುವ ವಿಧೇಯವಾಗಿದೆ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೇಸು ಕ್ರಿಸ್ತನು ಈ ಮಾತನ್ನು ಏಕೆ ಹೇಳಿದನು? ಇದು ಮಹಾ ಆಜ್ಞೆಯ ಭಾಗವಾಗಿ ಯೇಸು ಶಿಷ್ಯರಿಗೆ ನೀಡಿದ ಭರವಸೆ ಮತ್ತು ಧೈರ್ಯದ ಮಾತುಗಳು. ಮತ್ತಾಯ 28:20, ಇಬ್ರಿಯ 13:5. ಉತ್ತರ. ಈ ಜಾಗತಿಕ ಕಾರ್ಯವನ್ನು ಪೂರೈಸಲು ಹೊರಟ ತನ್ನ ಶಿಷ್ಯರಿಗೆ ಧೈರ್ಯ ಮತ್ತು ಭರವಸೆ ನೀಡಲು ಈ ಮಾತನ್ನು ಹೇಳಿದನು. ಶಿಷ್ಯರು ಕಷ್ಟಗಳು, ಹಿಂಸೆ ಮತ್ತು ಒಂಟಿತನವನ್ನು ಎದುರಿಸಬೇಕಾಗಿತ್ತು. ಯೇಸು ತಾನು ಅವರೊಂದಿಗೆ ಇಲ್ಲದಿದ್ದರೂ ದೈಹಿಕವಾಗಿ ಅವರು ಯಶಸ್ವಿಯಾಗಲು ಅವರ ಆತ್ಮಿಕವಾಗಿ ಮಾರ್ಗದರ್ಶಕನಾಗಿ ಸದಾಕಾಲ ಇರುತ್ತೇನೆ ಎಂದು ಭರವಸೆ ನೀಡಿದನು. ಇದು ಕ್ರೈಸ್ತರಿಗೆ ಎಲ್ಲ ಸವಾಲುಗಳ ನಡುವೆಯೂ ಮುಂದುವರಿಯಲು ಶಕ್ತಿಯನ್ನು ನೀಡುವ ನಿತ್ಯವಾದ ಆಶ್ವಾಸನೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ನಮಗೆ ಮಾರ್ಗದರ್ಶನ ನೀಡುವ ಶಕ್ತಿ ದೇವರ ವಾಕ್ಯದಲ್ಲಿದೆ. ಇಂದು ನಾವು ಸತ್ಯವೇದದ ಆಳವಾದ ಸತ್ಯಗಳನ್ನು ಅರಿಯಲು ಯೇಸು ಕ್ರಿಸ್ತನು ಮತ್ತು ಆತನ ಬಗ್ಗೆ ಹೇಳಿದ 6 ಮಹತ್ವದ ಹೇಳಿಕೆಗಳನ್ನು ಅಧ್ಯಯನ ಮಾಡಲಿದ್ದೇವೆ. ಇದು ಕೇವಲ ಇತಿಹಾಸವಲ್ಲ, ನಮ್ಮ ಹಿಂದಿನ ಜೀವನಕ್ಕೆ ಬೆಳಕು ನೀಡುವ ಸತ್ಯ. ಹಾಗಾದರೆ ನಿಮ್ಮ ಬೈಬಲ್ ಅನ್ನು ತೆರೆಯಿರಿ ಮತ್ತು ಈ ಮಹಾನ್ ಸತ್ಯಗಳೊಳಗೆ ಪ್ರಯಾಣಿಸೋಣ. ನೀರಿಗಿಂತ ಶ್ರೇಷ್ಠವಾದ ದೀಕ್ಷಾಸ್ನಾನ ಮತ್ತು ನ್ಯಾಯ ತೀರ್ಪು. ಮೊದಲಿಗೆ ಯೇಸುವಿನ ಆಗಮನಕ್ಕೆ ದಾರಿ ಸಿದ್ಧಪಡಿಸಿದ ಮಹಾನ್ ವ್ಯಕ್ತಿ ಸ್ನಾನಿಕನಾದ ಯೋಹಾನನ ಮಾತುಗಳನ್ನು ನೋಡೋಣ.
ನಾನು ನೀರಿನ ದೀಕ್ಷಾಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ಪವಿತ್ರಾತ್ಮನು ಬೆಂಕಿಯಲ್ಲಿಯೂ ನಿಮಗೆ ದೀಕ್ಷಾಸ್ನಾನ ಮಾಡಿಸುವನು. ಮತ್ತಾಯ 3:11-12. ಯೋಹಾನನ ದೀಕ್ಷಾಸ್ನಾನವು ಕೇವಲ ಪಶ್ಚಾತ್ತಾಪದ ಬಾಹ್ಯ ಸಂಕೇತವಾಗಿತ್ತು, ಆದರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ನಿಜವಾಗಿ ತೊಲಗಿಸಿ ನಮಗೆ ಪವಿತ್ರಾತ್ಮದ ಶಕ್ತಿಯನ್ನು ನೀಡುವವನು. ಆತನ ರಾಜ್ಯದಲ್ಲಿ ಆತನು ಒಬ್ಬ ಕಣದ ಒಡೆಯನಂತೆ ಗೋಧಿಯನ್ನು ನಂಬಿಕೆಯುಳ್ಳವರನ್ನು ಕಣಜಕ್ಕೆ ತುಂಬಿಸಿ, ಹೊಟ್ಟನ್ನು ನಂಬಿಕೆಯಿಲ್ಲದವರನ್ನು ಬೆಂಕಿಯಲ್ಲಿ ಸುಟ್ಟು ಹಾಕುವ ನ್ಯಾಯಾಧೀಶನಾಗಿದ್ದಾನೆ. ಇದು ಕ್ರಿಸ್ತನ ಕಾರ್ಯ, ಆತನ ಶಕ್ತಿ ಮತ್ತು ಭವಿಷ್ಯದ ನ್ಯಾಯತೀರ್ಪನ್ನು ತೋರಿಸುತ್ತದೆ. ರೊಟ್ಟಿ ಮಾತ್ರದಿಂದಲ್ಲ, ದೇವರ ಮಾತಿನಿಂದ. ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸುವ ಮೊದಲು ಆತನು 40 ದಿನಗಳ ಉಪವಾಸದಲ್ಲಿದ್ದಾಗ ಸೈತಾನನಿಂದ ಶೋಧನೆಗೆ ಒಳಗಾದನು. ಸೈತಾನನು ಆತನ ಹಸಿವನ್ನು ಬಳಸಿಕೊಂಡು ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡು ಎಂದು ಪ್ರಚೋದಿಸಿದನು. ಅದಕ್ಕೆ ಯೇಸು ಕೊಟ್ಟ ಉತ್ತರ, ಮನುಷ್ಯನು ರೊಟ್ಟಿ ಮಾತ್ರದಿಂದಲ್ಲ, ದೇವರ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ. ಮತ್ತಾಯ 4:4. ಈ ಮಾತು ನಮ್ಮೆಲ್ಲರಿಗೂ ಪಾಠ. ನಮ್ಮ ದೈಹಿಕ ಅಗತ್ಯಗಳು ಮುಖ್ಯವಾದರೂ ಅವು ಶಾಶ್ವತವಲ್ಲ. ನಮ್ಮ ಆತ್ಮಿಕ ಬದುಕು ದೇವರ ವಾಕ್ಯದ ಮೇಲಿನ ವಿಶ್ವಾಸ ಮತ್ತು ವಿಧೇಯತೆಯ ಮೇಲೆ ನಿಂತಿದೆ. ಯೇಸು ತನ್ನ ದೈವಿಕ ಶಕ್ತಿಯನ್ನು ತನ್ನ ವೈಯಕ್ತಿಕ ಉಪಯೋಗಕ್ಕೆ ಬಳಸದೆ ದೇವರ ಚಿತ್ತಕ್ಕೆ ಸಂಪೂರ್ಣ ವಿಧೇಯತೆಯನ್ನು ಆರಿಸಿಕೊಂಡನು. ಯೇಸುವಿನ ಮಾನವೀಯ ಹೋರಾಟದ ಅತ್ಯಂತ ತೀವ್ರವಾದ ಕ್ಷಣವೆಂದರೆ ಗೆತ್ಸೆಮನೆ ತೋಟದಲ್ಲಿನ ಪ್ರಾರ್ಥನೆ. ತಂದೆ, ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ತೊಲಗಿಸಿಬಿಡು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತದಂತೆ ಆಗಲಿ. ಮತ್ತಾಯ 26:39. ಈ ಪಾತ್ರೆಯು ಇಡೀ ಲೋಕದ ಪಾಪಗಳಿಗೆ ದೇವರ ನ್ಯಾಯತೀರ್ಪಿನ ಕೋಪವನ್ನು ಸಂಕೇತಿಸುತ್ತಿತ್ತು. ಯೇಸು ಮನುಷ್ಯನಾಗಿದ್ದರಿಂದ ಈ ಭಯಾನಕ ಶಿಕ್ಷೆಯ ಭಾರವನ್ನು ಅರಿತು ಪ್ರಾರ್ಥಿಸಿದನು. ಆದರೆ ಆತನು ದೇವರ ರಕ್ಷಣಾ ಯೋಜನೆಯನ್ನು ಸಂಪೂರ್ಣಗೊಳಿಸಲು ತನ್ನ ಮಾನವೀಯ ಬಯಕೆಯನ್ನು ಬದಿಗಿರಿಸಿ ದೈವಿಕ ಚಿತ್ತಕ್ಕೆ ಶರಣಾದನು. ಇದು ವಿಧೇಯತೆಯ ಮತ್ತು ಸಮರ್ಪಣೆಯ ಅಂತಿಮ ನಿದರ್ಶನ. ಈ ಪ್ರಾರ್ಥನೆಯು ನಾವು ಕಷ್ಟದಲ್ಲಿರುವಾಗ ನಮ್ಮ ಇಚ್ಛೆಗಿಂತ ದೇವರ ಇಚ್ಛೆಗೆ ಶರಣಾಗಲು ಕಲಿಸುತ್ತದೆ. ಅರಿವಿಲ್ಲದವರಿಗೆ ಕ್ಷಮೆ. ಯೇಸು ಕ್ರಿಸ್ತನ ಜೀವನದ ಅತ್ಯಂತ ಶ್ರೇಷ್ಠ ಕ್ಷಣಗಳಲ್ಲಿ ಒಂದು ಆತನು ಶಿಲುಬೆಯ ಮೇಲೆ ಮಾತನಾಡಿದ ಮಾತುಗಳು. ಆತನು ತನ್ನ ಕೊಲೆಗಾರರಿಗಾಗಿ, ಹಿಂಸಕರಿಗಾಗಿ ಹೇಳಿದನು, ಅವರನ್ನು ಕ್ಷಮಿಸು ತಂದೆ, ಅವರು ಏನು ಮಾಡುತ್ತಿದ್ದಾರೆ ಎಂದು ಅವರು ಅರಿಯರು. ಲೂಕ 23:34. ಇದು ದೇವರ ಅಪರಿಮಿತ ಕರುಣೆ ಮತ್ತು ಕ್ಷಮಿಸುವಿಕೆಯ ಸ್ಪಷ್ಟ ಘೋಷಣೆ. ಅವರು ಯಾರನ್ನು ಶಿಲುಬೆಗೆ ಹಾಕುತ್ತಿದ್ದಾರೆಂದು ಅವರಿಗೆ ತಿಳಿದಿರಲಿಲ್ಲ. ಯೇಸು ತನ್ನ ನೋವಿನ ಮಧ್ಯೆಯೂ ತನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸಿದನು. ಈ ಪ್ರಾರ್ಥನೆಯು ನಮ್ಮ ನೋವು, ಕೋಪ ಮತ್ತು ದ್ವೇಷಗಳನ್ನು ಮೀರಿದ ಪ್ರೀತಿಯನ್ನು ಮತ್ತು ನಮ್ಮ ವಿರೋಧಿಗಳನ್ನು ಪ್ರೀತಿಸಬೇಕಾದ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಕಲ ಅಧಿಕಾರ. ಯೇಸು ಮರಣದಿಂದ ಎದ್ದು ಬಂದ ನಂತರ ಆತನು ತನ್ನ ಶಿಷ್ಯರಿಗೆ ನೀಡಿದ ಅಂತಿಮ ಆದೇಶವೇ ಮಹಾ ಆಜ್ಞೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮತ್ತಾಯ 28:18-20. ಈ ಮಾತು ಸ್ವಾರ್ಥೆಯು ಯಹೂದ್ಯರಿಗಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಜನಾಂಗಗಳಿಗೂ ಸೇರಿದ್ದು ಎಂದು ಘೋಷಿಸಿತು. ಯೇಸು ಸಕಲ ಅಧಿಕಾರದ ಆಧಾರದ ಮೇಲೆ ತನ್ನ ಶಿಷ್ಯರಿಗೆ ಜಗತ್ತನ್ನು ಬದಲಾಯಿಸುವ ಮಹಾನ್ ಧ್ಯೇಯವನ್ನು ಕೊಟ್ಟನು. ಶಿಷ್ಯರನ್ನು ಮಾಡುವುದು, ತ್ರಿತ್ವದ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುವುದು ಮತ್ತು ಆತನ ಆಜ್ಞೆಗಳನ್ನು ಪಾಲಿಸಲು ಕಲಿಸುವುದು ನಮ್ಮ ಜೀವನದ ಉದ್ದೇಶ ಇದೇ ಆಗಿದೆ. ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತೇನೆ. ಮಹಾ ಆಜ್ಞೆಯ ಕೊನೆಯಲ್ಲಿ ಯೇಸು ಅದ್ಭುತವಾದ ಭರವಸೆಯನ್ನು ನೀಡಿದನು. ನಾನು
ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೀನ್. ಮತ್ತು ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಈ ಭರವಸೆಯು ನಮಗೆ ನಿರಂತರ ಶಕ್ತಿಯಾಗಿದೆ. ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ, ನಾವು ಯಾವ ಅಂಧಕಾರದ ಹಾದಿಯಲ್ಲಿ ಸಾಗಿದರೂ, ಯೇಸುವಿನ ನಿರಂತರವಾದ ಉಪಸ್ಥಿತಿ ನಮ್ಮೊಂದಿಗಿದೆ. ಆತನ ಅಧಿಕಾರದಿಂದ ನಾವು ಸುವಾರ್ತೆ ಸಾರುತ್ತೇವೆ ಮತ್ತು ಆತನ ಆಶ್ವಾಸನೆಯಿಂದ ನಾವು ಭಯವಿಲ್ಲದೆ ಬದುಕುತ್ತೇವೆ. ಆಶೀರ್ವಾದ. ನೀವು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಪಾಲಿಸುವಾಗ ಆತನು ಸದಾ ನಿಮ್ಮೊಂದಿಗೆ ಇರುತ್ತಾನೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇನೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಾಕ್ಯಗಳು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ, ಕಾಪಾಡಲಿ. ಆಮೇನ್.